ಏ ಅಲ್ಲೇನೋ ನೋಡಲ್ಲಿ. ಹಲೋ ಹೋಗ್ಬಿಡ್ತು ಯಾರು? ಏ ಈ ಬೆಂಕಿ ಎಲ್ಲೋಯ್ತು? ಹೋಯ್ತಾ? ಬೆಂಕಿ ಬಂತಲ್ಲ ಇಲ್ಲಿ. Hey bro. ಬ್ರೋ ಎತ್ತಿ ಬ್ರೋ, ತಲೆಗಿರೆ ತಗಲ್ತು ಬ್ರೋ ಇಟ್ಕೊಳ್ಳಿ ಬ್ರೋ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನೀವು ತುಂಬ ದಿವಸದಿಂದ ಆಸೆ ಪಟ್ಟಿರೋದು, ಬಟ್ ನಾನು ತುಂಬ ಲೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ. ಮತ್ತು ನೀವೆಲ್ಲರೂ ಆಸೆ ಪಡ್ದಂಗೆ ನಮ್ಮ ಸಾಗರನ ಜೊತೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಒಟ್ಟಿಗೆ ಒಂದು ದೊಡ್ಡ ಲೊಕೇಶನಿಗೆ ಬಂದಿದ್ದೀರಿ. ಆ ಲೊಕೇಶನಿಗೆ ಬಂದು ನಾವಿವತ್ತು ರಿಚುವಲ್ ಮಾಡಬೇಕು. ಆಲ್ಮೋಸ್ಟ್ ನನಗೆ ಜಿನ್ ಬಗ್ಗೆ ಗೊತ್ತಿಲ್ಲ, ಸಾಗರನಾಗೆ ಗೊತ್ತಿದೆ, ಯಾಕಂದರೆ ಅವ್ರು ನಮಗಿಂತ ಸೀನಿಯರು. ಸೊ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಇವಾಗ ನೀವು ಕೇಳ್ದಂಗೆ ನಾವು ಕಾಲೇಜ್ ಲೊಕೇಶನಿಗೆ ಬಂದಿದ್ದೀರಿ. ಬಂದ್ಬಿಟ್ಟು ಇಲ್ಲಿ ನೀವು ಹೇಳ್ದಂಗೆ ಆ ತಾಯಿ ಮಗು ಆತ್ಮನ ಸೇರಿಸಿ ಅಂತ ಹೇಳಿದ್ದೀರಾ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಇವತ್ತು ಟ್ರೈ ಮಾಡ್ತೀರಿ. ಅದರಲ್ಲಿ ಏನಾದರೂ ಒಂದು ಮಾಡಿ ಸೇರಿಸ್ಬಿಟ್ಟೆ ಹೋಯ್ತೀರಿ ಇಲ್ಲಿಂದ. ಸೊ ಇವತ್ತು ನಮ್ಮ ಜೊತೆ ಯಶವಂತ್ ಇದ್ದಾನೆ. ಬಾಯ್ ಯಶವಂತ್. ಸೊ ಗಾಯ್ಸ್, ಇವತ್ತು ಯಶವಂತ್ ಕೂಡ ಬಂದಿದ್ದಾರೆ. ಸೊ ನೋಡೋಣ, ಇವತ್ತು ನಾವು 4 ಜನನೂ ನಿಂತ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಜಿನ್ ಹಂಟಿಂಗ್ ಕೂಡ ಯಶವಂತ್ ಕೂಡ ಫಸ್ಟ್ ಟೈಮ್ ಬಂದಿರೋದು. ಅದು ನನ್ನ ಜೊತೆ ನನ್ನ ಚಾನಲಲ್ಲಿ ಬರ್ತಾ ಇರೋದು. ಆ್ಯಂಡ್ ಮಲ್ಲೇಶ್ ಜೊತೆ ಬಂದಿರಬೇಕು, ಬಟ್ ನನ್ನ ಚಾನಲಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮು. ಸೊ ಯಶವಂತ್ ಹೆಂಗಿದೆ ಬ್ರೋ? ನೀವು ನಿಮ್ಮ ವಿಡಿಯೋಗಳೆಲ್ಲ ನೋಡಿದೆ, ನಾನು ತುಂಬ ಲೈಕ್ ಆಯಿತು. ಆದರೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ, ನಾನು ಮಲ್ಲೇಶ್ ಬ್ರೋಗೆ ಹೇಳ್ತಾ ಇದ್ದೆ, ಅವ್ರ ಜೊತೆ ಒಂದು ವೀಡಿಯೋ ಮಾಡಬೇಕು ಬ್ರೋ ನಾವೆಲ್ಲ ಸೇರಿಕೊಂಡು ಅಂತ. ಆಗಲಿ ಜಿನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಮಲ್ಲೇಶ್ ಬ್ರೋ. ಅದಕ್ಕೆ ಬಂದಿದ್ದೀವಿ ಸಾಗರ್ ಬ್ರೋ ಜೊತೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ನೋಡೋಣ, ಏನೇನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಚೆಗೆ ಬರಬೇಕು ಅಷ್ಟೇ. ಸೊ ಕ್ಯಾಮ್ರಾ ಗಾಯ್ಸ್, ಇವಾಗ ಜಿನ್ ಬಗ್ಗೆ ಏನು ಅಂತ ಹೇಳ್ತೀನಿ ಕೇಳಿ. ನೋಡಿ ಗಾಯ್ಸ್, ಜಿನ್ ಅನ್ನೋದು ಸುಮಾರು ಜಾತಿ ಇದೆ, ಒಂದು 12 ಜಾತಿ ಇದೆ. ಒಂದೇ ನಿಮಿಷ. ಸೊ ಫ್ರೆಂಡ್ಸ್, ಇವ್ರ ಲೈವ್ ಎಲ್ಲ ನೀವು ನೋಡೇ ಇರ್ತೀರಾ. ಸುಮಾರು ಸಲ ನೀವು ಲೈವಲ್ಲೆಲ್ಲ ಕೇಳಿದ್ದೀರಾ, ಅಣ್ಣ ಜಿನ್ ಬಗ್ಗೆ ತಿಳಿಸ್ಕೊಡಿ ಅಂತ. ಇವ್ರ ಲೈವ್ ಅದು ಮಧ್ಯಾಹ್ನ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾತಾಡಬಾರ್ದು. ಸೊ ಅದರಿಂದನೇ ಒಂದು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಪ್ರಕಾರನೇ ಬಂದಿದ್ದೀವಿ ಇವತ್ತು. ಟೈಮಿಂಗ್ಸ್ ಸೊ ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 11:47 p.m. ಸೊ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದ್ಸಲಿನೂ ಕೇಳಿ ತಿಳಿಸ್ಕೊಡ್ತೀನಿ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 11:48 p.m. ಸೊ 11:48 PM. ಸೊ ಕರೆಕ್ಟಾಗಿ ನಾವು ಜಿನ್ ಬಗ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದು ಅಂದರೆ ಗಾಯ್ಸ್, ಟೋಟಲ್ಲು ಜಿನ್ನಲ್ಲಿ 12 ಥರ ಜಾತಿ ಇದೆ. ಆ 12 ಥರ ಜಾತಿದಲ್ಲಿ ನಮಗೆ ಬೇಡ, ನಾವು ತೊಗೊಳೋದು 3 ಜಾತಿ ತೊಗೊಳ್ಳೋಣ. 3 ಜಾತಿ ಅಂದರೆ ಗಾಯ್ಸ್, ಒಂದು ಜಿನ್ನು ಹೆಂಗಿರುತ್ತಂದರೆ ಆ್ಯಟಿಟ್ಯೂಡ್, ಅಂದರೆ ಜಂಬ, ನಾನೇ ದೇವರು, ನಾನೇ ಎಲ್ಲ ಸೃಷ್ಟಿ ಮಾಡಿರೋದು, ನಾನೇ ಎಲ್ಲ ಅನ್ನೋ ಹಾಗೆ ಒಂದು ಜಂಬದ ಥರ ಇರುತ್ತೆ. ಇನ್ನೊಂದು ಜಿನ್ ಬಂದು ಅದು ಒಂಥರ ಏನಂದರೆ ನಿಧಾನವಾಗಿ ಮನುಷ್ಯನ ಒಳಗಡೆ ಸೇರಿಕೊಂಡು ನಿಧಾನವಾಗಿ ಅದನ್ನ ರಕ್ತ ಎಲ್ಲ ಹೀರಿ ಸಾಯಿಸೋ ಥರ ಅಂತ ಜಿನ್ನು. 3ನೇದು ಬಂದು ತುಂಬ ಡೇಂಜರು ಗೈಸ್. ಆ ಡೇಂಜರ್ ಅಂದರೆ ಅದನ್ನು ನಾವೇನಾದರೂ ಹೊಗಳಿದ್ರೆ, ಜಿನ್ನನ್ನು ಏನಾದರೂ ಹೊಗಳಿದ್ರೆ ಅದು ನಮಗೆ ಏನೋ ಶರಣಾಗ್ಬಿಡುತ್ತೆ. ಬಟ್ ಅದನ್ನು ಪುರಾತನ ಕಾಲದಲ್ಲಿ ಈ ಇಸ್ಲಾಮಿಕ್ ಮತದವರು ತುಂಬ ಕೆಲಸಗಳು ಮಾಡಿಸ್ಕೊಂಡಿದ್ದಾರೆ. ಸೊ ಹೆಚ್ಚಿಗೆ ಈ ಜಿನ್ ಬಂದು ರಾಜಸ್ಥಾನ್ ಕಡೆ ಇರುತ್ತೆ. ಬಟ್ ಜಿನ್ನದು ಈ ಲೋಕ ಅಲ್ಲ, ಜಿನ್ನದು ಬಂದು ಬೇರೆ ಲೋಕ. ಅದು ತುಂಬ ಇಸ್ಲಾಂ ಮತಕ್ಕೆ ಚೆಂದಿರೋದು. ಸೊ ಇಸ್ಲಾಂ ಮತದಲ್ಲಿ ಏನಂದರೆ ಜಿನ್ನು ಫಸ್ಟು ಅವ್ರ ಬಾಡಿಯಲ್ಲಿ ಇಲ್ಲಾಂದರೆ ಅವ್ರ ಮನೆಗೆ ಏನಾದರೂ ಬರಬೇಕು ಅಂದರೆ ಫಸ್ಟು 3rd ಜಾತಿ ಬಂದು ಅದನ್ನು ಪರ್ಮಿಷನ್ ಕೇಳುತ್ತೆ. ಅದನ್ನು ಪರ್ಮಿಷನ್ ಕೇಳುತ್ತೆ, ಮನುಷ್ಯನ ಪರ್ಮಿಷನ್ ಕೇಳುತ್ತೆ, ಯಾವುದಾದ್ರೂ ರೂಪದಲ್ಲಿ ಬಂದು ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ ಏನಾದರೂ ಅದಕ್ಕೇನಾದ್ರು ಸಿಕ್ತಂದರೆ ಅವನು
ಅವ್ರ ಮನೆ ಬಾಡಿ ವಾರ್ಡ್ ಬಂದು ಸೇರಿಕೊಂಡು ಅವ್ರ ಮನೆಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಯಾರ ಬಾಡಿ ವಾರ್ಡ್ ಸೇರಿಕೊಂಡಿರುತ್ತೆ ಅದನ್ನು ಮಾತ್ರ ಕರ್ಕೊಂಡು ಹೋಗ್ಬಿಡ್ತು ಅದ್ರ ಲೋಕಕ್ಕೆ. ಸೊ ಇದನ್ನ ಏನಂದರೆ ನನಗೆ ಗೊತ್ತಿರೋರು ಅಂದರೆ ಒಬ್ಬರು ಮಸೀದಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ತನ್ವೀರ್ ಅಂತ. ಅವರು ಮಸೀದಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ತೆಲುಗು ಹಂಟಿಂಗ್ ಮಾಡಬೇಕಾದ್ರೆ ನನಗೆಲ್ಲ ತಿಳಿಸ್ಕೊಟ್ಟಿದ್ರು. ಸೊ ಅದ್ರ ಪ್ರಕಾರವಾಗಿ ಇವತ್ತು ನಾವು ಹಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಮೇಯ್ನ್ ಥಿಂಗ್ ಏನಂದರೆ ಇವತ್ತು ಜಿನ್ ಅಂತ ಹೆಂಗೆ ಗೊತ್ತಾಗುತ್ತಂದರೆ ನೋಡಿ, ಜಿನ್ ಅನ್ನೋದು ಒಂದು ಬ್ಲ್ಯಾಕ್ ಕಲರ್ ಶ್ಯಾಡೋ ಇರುತ್ತೆ. ಆ ಬ್ಲ್ಯಾಕ್ ಕಲರ್ ಶ್ಯಾಡೋ ಇಲ್ಲಿ ಸುಮಾರು ನನಗೆ 4-5 ಸಲ ಇದು ಡೌಟ್ ಹೊಡಿತಾನೆ ಇತ್ತು ನನಗೆ, ಈ ಜಿನ್ ಅನ್ನೋದು ಅಲ್ಲೋಗಿ ವಿಡಿಯೋ ಮಾಡಲೇಬೇಕು ಜಿನ್ ಹಂಟಿಂಗೇ ಮಾಡಬೇಕು ಅಂತ. ಬಟ್ ಮಲ್ಲೇಶ್ ಫ್ರೀ ಇದ್ದರೆ ನಾನು ಬ್ಯುಸಿ ಇದ್ದೆ, ನಾನು ಫ್ರೀ ಇದ್ದರೆ ಮಲ್ಲೇಶ್ ಬ್ಯುಸಿ ಇದ್ದರು. ಸೊ ಇವತ್ತು ಒಟ್ಟುಗೂಡಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಂಗೆ ನಮಗೆ ಆ ಮಸೀದಿಯಲ್ಲಿ ಏನು ಹೇಳ್ಕೊಟ್ರೋ ಅದು ಕೂಡ ಇಲ್ಲಿ ಪ್ರಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ. ನನ್ನ ಚಾನಲ್ಲು ಆ್ಯಂಡ್ ಮಲ್ಲೇಶ್ ಚಾನಲ್ಲು, ನಮ್ಮ ಚಾನಲ್ ಹೆಸರು ರೈಡಿಂಗ್ ಚಾರ್ಜ್, ಸೊ ರೈಡಿಂಗ್ ಕ್ಯಾಪ್ಚರ್ ಅಂತೆ. ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್. ನಿಮಗೆ ಅಲ್ಲಿ ಕೇಳ್ಕೊಳ್ಳೋದಷ್ಟೇ, ಲೈಕ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಗೈಸ್, ನಾನು ಮಲ್ಲೇಶ್ ಒಂದು ಡಿಸೈಡ್ ಬಂದಿದ್ದೀವಿ, ಈ ಫೇಕ್ ಅಪ್ಲಿಕೇಶನ್ಸ್ ಪ್ರಮೋಷನ್ಸ್ ಮಾಡಬಾರ್ದು ಅಂತ. ಅದು ಮಾಡ್ದೇನೆ ಲೈಕ್ ಕೇಳ್ತಾ ಇದ್ದೀವಿ, ಲೈಕಿಂದನೇ ನಾವು ದುಡ್ಕೊಳ್ಳೋದು. ಸೊ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊತೀರ ಅಂತ ಹೇಳ್ಕೊಂಡು ಈ ವಿಡಿಯೋಗಾದರೆ ಹೊರಡೆ ಹೋಗೋಣ. ಸೊ ಗೈಸ್, ಮಲ್ಲೇಶ್ನ ಕೂರಿಸ್ಬಿಟ್ಟು ನೋಡೋಣ ಏನಾಗುತ್ತೆ ಏನು ಅಂತ. ಆ ಕವರ್ ಕೂಡ ತಂದು ಇಟ್ಕೊಂಡಿದ್ದಾರೆ, ದರ್ಗಾಲ್ ಕೊಟ್ಟಿರೋದು. ನೋಡೋಣ ಇವಾಗ ಏನಾಗುತ್ತೆ ಅಂತ. ಕವರ್ ಮಾಡ್ಬೋದು. So guys, analyze saya kurus berapa? Ada kali ya, kalau dulu ini dia, anda siapa dong? Nona ini apa? Kalau dia jangan main dia. Ini orang masuk. So bisa, enak. Ali ambil itu, ali itu anda itu. Berapa? So, guys kita mana? Ini loh. Ini sudah pada. ಸೊ ಗಾಯ್ಸ್, ನಾನು ಪ್ರಜ್ವಲ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಪ್ರಜ್ವಲ್, ಧೈರ್ಯವಾಗಿರು, ಏನೇ ನಡೀಲಿ ಏನೂ ಆಗಲ್ಲ. ನೀನು ಏನು ಭಯ ಬೀಳೋಕ್ಕೋಗ್ಬೇಡ. ಅದು ನೀನು ಭಯ ಬಿದ್ದರೆ ಅದು ಭಯ ಬೀಳಿಸುತ್ತೆ. ನೋಡು, ಅವ್ನು ಮಲ್ಲೇಶ್ ಬೇರೆ ಕೂತಿದ್ದ, ಅವನು ಅನ್ಕಾನ್ಷಿಯಸ್ ಆಗ್ಬಿಟ್ಟಿರ್ತಾನೆ. ನೀನು ಇವಾಗ ಏನು ಮಾತಾಡ್ಕೋಬೇಡ, ಏನೂ ಆಗಲ್ಲ, ಧೈರ್ಯವಾಗಿರು, ಸರಿನಾ? ಬಾ ಬ್ರೋ, ಹೋಗೋಣ ಬ್ರೋ. ನಾಯಿಗಳು ಬೇರೆ ಬೊಗ್ತಾ ಇದ್ದಾವೆ ಫುಲ್ಲು. ನೀನು ಇಲ್ಲಿ ಕವರ್ ಮಾಡ್ಕೊ, ನನಗೆ ಕವರ್ ಮಾಡಬೇಕು. ಇಲ್ಲಿ ಅರ್ಧ ಭಾಗ ಕವರ್ ಮಾಡಬೇಕು. ಹಲೋ, ಬ್ರೋ ನಾಯಿಗಳು ಬೊಗ್ತಾ ಇದ್ದಾವೆ ಅಂದರೆ ಗ್ರಾಚಾರ ಇರುತ್ತೆ ಬ್ರೋ. ಏನೋ ಒಂದು ನಿಮಿಷ ನಾನು
ಹಲೋ ಗೈಸ್ ಇಲ್ಲಿ ನೋಡಿ ಒಬ್ಬರೇ ಅಲ್ಲೇಶಣ ಗೈಸ್ ಅವ್ರು ಏನಂತಲೇ ಗೊತ್ತಾಗ್ತಿಲ್ಲ, ಏನು ಮಾಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಫುಲ್ ವೈಬ್ರೇಟ್ ಆಗ್ತಿದ್ದಾರೆ. ಉದ ಬಿಲ್ಲಾಹಿ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಸೊ ಗೈಸ್ ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ನಿಮಗೇನು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ಇವರು ಸೌಂಡ್ ಮಾಡ್ತಾರೆ. ಸೊ ಗೈಸ್ ಎಲ್ಲ ಬಿಟ್ಟೋಗ್ಬಿಟ್ಟು ಅವ್ರು ಕರೆದ್ರೆ ಇದು ಮಾಡ್ತಾರೆ, ಮತ್ತೆ ಬಂದರೆ ಅವ್ರು ಬೈತಾರೆ. ಮತ್ತೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಮಲ್ಲೇಶ್ ಬ್ರೋ ಅವ್ರಿಗೂ ಎಲ್ರೂ ಸೇಫಾಗಿ ಹೊರಗೆ ಕಳಿಸ್ಕೊಡಿ ಸಾಕು. ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಎದುರಿಸ್ಬೇಡಿ ಪ್ಲೀಸ್. ಗೈಸ್ ಯಾರೂ ಇಲ್ಲ, ಬಟ್ ಸೌಂಡ್ ಮಾತ್ರ ಬರ್ತಿದೆ. ಮಲ್ಲೇಶ್ ಬ್ರೋ ನೋಡಿ ಕೂತಾರೆ, ಬಟ್ ಅವ್ರು ಅಂತ ಏನೋ ಒಂಥರ ಗೈಸ್ ಮತ್ತೆ ಬರ್ತಿದೆ ಇದು, ಬಟ್ ಇಲ್ಲಿ ಯಾರೂ ಇಲ್ಲ ನೋಡಿ. ಇದು ಒಬ್ಬರೇ ಇದೀನಿ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇವ್ರಿಗೆ ಏನಾದ್ರು ಆದರೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾರಾದರೂ ಇದ್ದೀರಾ? ಹಲೋ, ಇಲ್ಲಿ ಯಾರೋ ಹತ್ತಿದ್ದೆ ಆಗಲೇ. ಇದು ಲೇಡೀಸ್ ಟಾಯ್ಲೆಟು ಹೋಗ್ಬಿಡು, ಇಲ್ಲೇ ಇಲ್ಲ. ನನಗಂತೂ ಮೈ ಜುಮ್ ಅಂತ ಇದೆ. ಏನಾಗಲ್ಲ ಏನಾಗಲ್ಲ. ಗೈಸ್ ಜಿನ್ನುಗಳು ಜಾಸ್ತಿ ಇರೋದು ಬಾತ್ರೂಮ್ ಕಡೆನೇ. ಹಲೋ, ಇಲ್ಲಿ ಕೆಳಗಡೆ 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 ನೀನು ಕೆಳಗಡೆ ಕವರ್ ಮಾಡ್ತಾ ಇಲ್ಲ ನೋಡಲ್ಲಿ, ಬೇಕಾದ್ರೆ ಕ್ಯಾಮ್ರಾ ನೋಡು. ಹಾಂ ಕೆಳಗಡೆ ಕವರ್ ಮಾಡು. ನನಗೇನು ಭಯ ಆಗ್ತಾ ಇದೆ ಬ್ರೋ. ಭಯ ಬೀಳಲ್ಲ ಬ್ರೋ, ಆದರೆ ಏನು ಇರಲೇ ಇರುತ್ತಲ್ಲ ಬ್ರೋ ಭಯ. ಬ್ರೋ ಬ್ರೋ ಅದು ಕಿರ್ಚಿ ಬ್ರೋ, ಅದೇನೋ ಬ್ರೋ ಇಲ್ಲೆಲ್ಲ ನೋಡಿ ಬ್ರೋ ಮಾರ್ಗು. ಈ ರೂಮಲ್ಲಿ ಏನು ಬ್ರೋ ಈ ಥರ ಇದು ಯಾವುದೋ ಚಿಕ್ಕ ಮಗು ಇಲ್ಲಿ ಕೂಡ ಓಡಾಡ್ಬಿಟ್ಟು, ಇದು ಫ್ರೆಶ್ ಆಗಿ ಈಗಾಗಿರೋದು ಅನಿಸುತ್ತೆ. ಇಲ್ಲಿ ನೋಡಿ ಬ್ರೋ, ಯಾರೋ ಪಾಪನ ಹೇಳಿಸ್ದಂಗಿದೆ ಬ್ರೋ. ಮಲ್ಲೇಶಣ್ಣ ಎದೋಳಿ ಅಣ್ಣ. ಗೈಸ್ ಏನು ಹೇಳಿದ್ರು ಅವ್ರಿಗೆ ಇದೇ ಕಿವಿಗೆ ಹೋಗ್ತಿದೆ ಏನಂತಾನೆ ಗೊತ್ತಾಗ್ತಿಲ್ಲ. ಅವಾಗಲಿಂದ ಹೇಳಿ ಇದು ಮಾಡ್ತಾನೆ ಇದ್ದೆ, ಏನು ರೆಸ್ಪಾಂಡ್ ಸಿಗ್ತಿಲ್ಲ ಅವ್ರ ಕಡೆಯಿಂದ. ಅಣ್ಣ ಪ್ಲೀಸ್ ಅಣ್ಣ, ಒಂದು ಸೌಂಡ್ ಕೇಳಿಸಿದೆ, ಒಬ್ಬನೇ ಇದ್ದೀನಿ. ಅವರೆಲ್ಲೋದ್ರೂ ಅಂತ ಗೊತ್ತಾಯ್ತಲ್ಲ. ಏನು ಮಾಡಬೇಡಿ ಪ್ಲೀಸ್
ಗೈಸ್ ನನ್ನ ವಾಯ್ಸ್ ಅಷ್ಟು ಓಯ್ ಹೌದಾ ಬಿಲ್ಲಾಹಿ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿ ರಹಮಾನಿ ರಹೀಮ್. ಸೈಲೆಂಟ್ ಆಯಿತು. ನನ್ನ ವಾಯ್ಸ್ ಅಷ್ಟು ಗೈಸ್ ಅವ್ರಿಗೇನು ಅಲ್ಲಿ ಸೌಂಡ್ ಕೇಳಿಸ್ತೈತೆ, ಇಲ್ಲೂ ಸೌಂಡ್ ಕೇಳಿಸ್ತೈತೆ, ಎರಡೆರಡು ಕಡೆ ಸೌಂಡ್ ಕೇಳಿಸ್ತೈತೆ. ಇವ್ರಿಗೆ ಏನಾಗ್ದಿಲ್ಲ ಇದ್ರೆ ಸಾಕಪ್ಪ. ಸೈಲೆಂಟ್ ಆಗಿದೆ. ಫುಲ್ ಸೈಲೆಂಟ್ ಆಗಿದೆ. ಒಬ್ಬನೇ ಇದ್ದೀನಿ ಫುಲ್. ಹಾಂ ಪ್ಲೀಸ್ ಏನು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್, ಒಬ್ಬನೇ ಇದ್ದೀನಿ. ನೋಡಿ ಗೈಸ್ ಶೇಕ್ ಆಗ್ತಿದ್ದಾರೆ, ಏನು ಮಾಡೋದಂತಲೇ ಗೊತ್ತಾಯ್ತಿಲ್ಲ. ಮುಟ್ಬೇಡಿ ಅಂತ ಬರೀ ಹೇಳಿದ್ದಾರೆ. ಅಣ್ಣ ಅಣ್ಣ ಏನಾಯ್ತಣ್ಣ? ಗೈಸ್ ನೋಡಿ ಏನು ಹೆಂಗೆ ಮಾಡ್ತಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಆ ಕಡೆನೂ ಸೌಂಡು, ಹೊರಗೂ ಸೌಂಡ್ ಕೇಳಿಸ್ತಿದೆ. ಇವ್ರು ನೋಡಿದ್ರೆ ಹಿಂಗೆ ಮಾಡ್ತಿದ್ದಾರೆ. ಯಪ್ಪ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಬ್ಬನೇ ಇದ್ದೀನಿ ಅಣ್ಣ, ಪ್ಲೀಸ್ ಅಣ್ಣ. ಅಲ್ಲೂ ಸೌಂಡ್ ಕೇಳಿಸ್ತದೆ, ಕಿಟಕಿ ಹೊಡ್ಕೊತಿದೆ. ಏನು ವೈಬ್ರೇಟ್ ಆಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಹೋಗಿ ಬಂದ್ರೆ ಅನಿಸುತ್ತೆ. ಅಣ್ಣ ಎದೋಳಿ ಅಣ್ಣ, ಅಣ್ಣ ಹೋಗೋಣ ಸಾಕಣ. ಅಲ್ಲಿ ಶಾಡೋ ಕಾಣಿಸ್ತಿದೆ. ಯಾರು? ನಿಮ್ಗೇನು ತೊಂದರೆ ಕೊಟ್ಟಿಲ್ಲ? ಪಾಪು ಇಲ್ಲಿಗತ್ತುತ್ತ ಬ್ರೋ ಮೇಲೆಗೆ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಕೈಗಳಿದಾವು. ಬ್ರೋ ಚಿಕ್ಕ ಮಕ್ಳು ಹೆಂಗೆ ಬರೋಕ್ಕಾಗುತ್ತೆ ಬ್ರೋ ಇಲ್ಲಿ? ಹಲೋ, ಯಾರಾದ್ರೂ ಇದ್ದೀರಾ? ಬ್ರೋ ಹಿಂದೆ ಏನೋ ಬಂತು ಬ್ರೋ, ನಿಜವಾಗ್ಲೂ ಬಂತು ಬ್ರೋ ಹಿಂದೆ ಏನೋ ಬಂತು. ಬ್ರೋ ಬರ್ತಾ ಇದೆ ಬ್ರೋ, ಹಿಂದೆಗಡೆ ನಡ್ಕೊಂಡು ಬರ್ತಾ ಇದೆ ಬ್ರೋ. ಯಾರಾದ್ರೂ ಇದ್ದೀರಾ ಇಲ್ಲಿ? ಅಲ್ಲಿ ನೋಡಿ ಬ್ರೋ, ನಾನು ಹೇಳಿಲ್ವ ಹಿಂದೆ ಇದೆ ಬ್ರೋ ಅಂತ. ಯಾರಾದ್ರೂ ಇದ್ದೀರಾ? ಸೌಂಡ್ ನೋಡಿ. ಓ ಇಲ್ಲೇನೂ ಇದೆ ಬ್ರೋ, ಹೋಗ್ಬೇಡಿ ಬ್ರೋ. ಇದೇನು ಇಷ್ಟಲ್ಲ ಇದೆ? ಏನು ಬ್ರೋ ಇದು? ಏನೋ ಇದೆ ಬ್ರೋ ಇಲ್ಲಿ, ಏನೋ
ನಡೀರಿ ಬ್ರೋ. ಹಲೋ ಬ್ರೋ ಬ್ರೋ ಕೆಳಗಡೆ ಬ್ರೋ. ಕೆಳಗಡೆ ಅಲ್ಲ ಬ್ರೋ, ಕೆಳಗಡೆನೇ ಬ್ರೋ, ಕೆಳಗಡೆನೇ ಎಲ್ಲೋ ಬ್ರೋ. ಇರು ಒಂದು ನಿಮಿಷ. ಅವನೇನು ಮಾಡ್ತಾ ಇದ್ದಾನೆ? ಬ್ರೋ ಅವ್ರಿಗೆ ಗೊತ್ತಾಗಲ್ಲ, ಬನ್ನಿ ಬ್ರೋ. ಬ್ರೋ ಈ ರೂಮಾಗಿ ಬಂದರೆ ಸಾಕು ಬ್ರೋ, ಏನೋ ಸೌಂಡ್ಗಳು ಬ್ರೋ. ಹಲೋ ಬ್ರೋ ಅಲ್ಲಿಗೆ ಹೋಗೋಣ ಬನ್ನಿ ಬ್ರೋ. ಒಂದು ನಿಮಿಷ. ಇಲ್ಲೇ ಇಲ್ಲಿ ಬ್ರೋ ಹೊರಗಡೆ ಇವ್ರು ಏನಕ್ಕೆ ವೈಬ್ರೇಟ್ ಆಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಓಯ್ ಅಣ್ಣ ಪ್ಲೀಸ್ ಅಣ್ಣ. ಮನೇಶ್ ಅಣ್ಣ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ, ಫುಲ್ ವೈಬ್ರೇಟ್ ಆಗ್ತಿದ್ದಾರೆ. ಇನ್ನೇನು ಅವರು ಬರ್ತಿದ್ದಾರೆ. ಅಲ್ಲೂ ಸೊರಗು ಸುಟ್ಟು ಕೇಳಿಸ್ತಿದೆ. ನೋಡಿ ಫುಲ್ಲು ಭಯ ಆಗ್ತಿದ್ದಾರೆ. ಹಿಂದೆ ಬರೋಕ್ಕೂ ಭಯ ಆಗ್ತಿದೆ ಗೈಸ್. ಏನು ಈಗೆಲ್ಲ ಬರುತ್ತೆ? ಗೈಸ್ ಏನಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಹೋಗೋರು ಗೈಸ್ ಅವರು. ಅಪ್ಪ ಒಬ್ಬನೇ ಬಿಟ್ಬಿಟ್ಟು ಅಣ್ಣ ಪ್ಲೀಸ್ ಅಣ್ಣ. ಗೈಸ್ ಯಾರೋ ನಡ್ಕೊಂಡು ಬರ್ತಿರೋ ಥರ ಸೌಂಡ್ ಕೇಳಿಸ್ತಿದೆ. ಯಾರೋ ನೋಡಿದ್ರೆ ಯಾರು ಕಾಣಿಸ್ತಾನೆ. ಫುಲ್ ಗಾಡಿ ಬರ್ತಿದೆ ಈ ಕಡೆ. ಓಯ್ ಯಾರೋ ಹಾಂ ಇದೊಳೇನು ಹೋಗೋಣ. ಯಾಕೋ ರಿಸ್ಕ್ ಅನ್ನಿಸ್ತಿದ್ದಣ್ಣ, ಬೇಡ ಅನ್ನಿಸ್ತಿದ್ದೆ. ಗಾಯ್ಸ್ ಏನು ಮಾಡೋದಂತನೂ ಗೊತ್ತಾಗ್ತಿಲ್ಲ. ಮಾತಾಡೋದು ಕೇಳಿಸ್ತಿಲ್ಲ ಅವರಿಗೆ. ಯಾರೋ ಆಗ್ಲಿಂದ ವೈಬ್ರೇಟ್ ಆಗ್ತಾನೆ ಇರೋದು. ಏನು ಆಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಒಟ್ಟಾಗಿ ಇಲ್ಲಿ ಇವ್ರು ಮಾಡೋದಕ್ಕೆ ಅವ್ರಿಗೆ ಇದ್ದೇನೋ ತೊಂದರೆ ಕೊಡ್ತಿದೆ ಅನ್ನಿಸ್ತಿದೆ ಯಾಕೋ. ಓಯ್ ಅಣ್ಣ ಹಾಂ ಏನಾಯ್ತಣ್ಣ? ಆಗ್ಲಿಂದ ವೈಬ್ರೇಟ್ ಆಗ್ತಾನೆ ಇದ್ದಾರೆ ಅವರು. ಅವರೇ ಮಾತಾಡ್ತಿದ್ದಾರೆ, ಮತ್ತು ಏನೇನೋ ಇದು ಒಂಥರ ಏನೋ ಡಿಫ್ರೆಂಟಾಗಿ ಇದು ಮಾಡ್ತಿದ್ದಾರೆ. ಎದೊಳ್ತಿಲ್ಲ ಅಣ್ಣ ಅವ್ರು. ಅವಾಗಲಿಂದ ನಾನು ಸೌಂಡ್ ಈ ಕಡೆನೇ ಕೇಳಿಸ್ತಿದ್ದೆ ಅಣ್ಣ. ಕಿಟಕಿ ಹೊಡಿಕೋತಿದ್ದೆ ಈ ಕಡೆ. ನೋಡಿ
ಬ್ರೋ 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 ಬಿಚ್ಚಾಕಿ ಬ್ರೋ ಅದು ಬಿಚ್ಚಿ ಬ್ರೋ ನೀರು ಇಲ್ಲ ಅಣ್ಣ ಅಣ್ಣ ಉಸಿರಾಡ್ತಾ ಇದೆಯಾ ಇಲ್ಲೋ ನೋಡೋಣ ಬ್ರೋ ನನಗೇನು ದಿಕ್ತದೆ ಇಲ್ಲ ಬ್ರೋ ನೀರಿಲ್ಲ ಆಯ್ತಾನೆ ಐ ಮಲೇಶ್ ಮಲೇಶ್ ಫಸ್ಟಿಗಿಂದ ಹಾಂ ಹೋಗೋಣ ರಿಸ್ಕ್ ಬೇಡ ನಾವು ಕೂಡ ಹೋಗ್ಬಿಡ್ತೀವಿ ಐ ಮಲೇಶ್ ನಡಿ ಹೋಗೋಣ ಮಗ ಹಾಗೆ ಮತ್ತೆ ಬ್ರೋ ಇಟ್ಕೊಳ್ಳಿ ಬ್ರೋ ಬ್ರೋ ಹೋಗಿ ಬ್ರೋ ನಾನು ಇಟ್ಕೊತೀನಿ ಚಪ್ಪಲಿಗೆ ಅದ ಅನ್ಬೇಡ ಏನಂತ ಅಣ್ಣ ಏನು ಆಗ್ತಾ ಇದೆ ನೋಡಿ ಅಣ್ಣ ಅಣ್ಣ ಏನು ಇಟ್ಕೊಳ್ಳಿ ಅಣ್ಣ ಅಣ್ಣ ಏನು ಮಾಡ್ತಿದ್ದಾರಣ್ಣ ಏನು ಅಣ್ಣ ಮೈ ಜುಮ್ ಅಂತ ಇದೆ ಅಣ್ಣ ಓಕೆ ಗೈಸ್ ಏನೂ ಇಲ್ಲ ದರ್ಗಲ್ಲಿ ಹೇಳಿದ್ರು ಈ ಥರ ಅನ್ಕಾನ್ಷಿಯಸ್ ಆಗ್ಬಿಡ್ತಾರೆ ನೀವು ಭಯ ಬಿಡಿ ಬಿದ್ದಿದ ತಕ್ಷಣ ಹೊರಗಡೆ ಹೇಳ್ಕೊಂಬಿಡಿ ರಂಗೋಲಿಂದ ಅಂತ ಹೇಳಿದ್ದಾರೆ ಇವಾಗ ಸೌಂಡ್ಸು ಯಾವುದೂ ಬರ್ತಾ ಇಲ್ಲ ಓಕೆನಾ ಏನಾಗ್ತಿದೆ ಅಣ್ಣ ಫಸ್ಟಿಂದ ಇದ್ರಲ್ಲೇ ಏಯ್ ಬ್ರೋ ಬ್ರೋ ಎತ್ತಿ ಬ್ರೋ ತಲೆಗಿರೆ ತಗಲ್ತು ಬ್ರೋ ಬ್ರೋ ಬ್ರೋ
ಎತ್ತಿ ಬ್ರೋ, ತಲೆಗಿಲೆ ತಗಲ್ತು ಬ್ರೋ. ಬ್ರೋ ಇಟ್ಕೊಳ್ಳಿ ಬ್ರೋ. ಬ್ರೋ ಬೇಗ ಹಾಕಿ ಬ್ರೋ, ಹಾಕಿ ಬ್ರೋ. ಪ್ರಜ್ವಲ್ ಬ್ರೋ, ನೀವಾದರೂ ಹಾಕಿ ಬ್ರೋ ಅದು. ಅಣ್ಣ ಮಂತ್ರ ಹಾಕಿರೋದು ಎತ್ಕೊಳ್ಳ ಬ್ರೋ. ಫಸ್ಟ್ ಇಲ್ಲಿಂದ ಹೋಗ ಅಪ್ಪ. ಇನ್ನೊಂದ್ಸಲ ಇಲ್ಲಿ ಬರಲ್ಲ, ದಯವಿಟ್ಟು ನಮ್ಗೆ ಎಂತ ತೊಂದರೆ ಮಾಡಕ್ ಹೋಗ್ಬೇಡಿ ಬ್ರೋ. ಬಿಟ್ಬಿಡ ಕೇಳಿ ಬ್ರೋ. ಬ್ರೋ ಬಿಟ್ಬಿಡ ಕೇಳಿ ಬ್ರೋ. ಮಲ್ಲೇಶ್ ಬ್ರೋನ ಬಿಟ್ಟಿದೆ ಅದು, ಅವ್ನು ಟೈರ್ ತಡೆಯೋಕ್ಕಾಗ್ತದೆ. ತಲೆ ಹುಡ್ಕೊಂಡು ಅಮ್ಮ, ನಿಮ್ಮನ್ನು ನಾವು ನೋಡಕ್ಕೆ ಬಂದಿಲ್ಲ. ಬರ್ತೀವಿ, ಬಾಯ್. ಆ ಚೊಪ್ಲಿ ಕೊಡು, ಆ ಚೊಪ್ಲಿ ಕೊಡು. ಅಯ್ಯೋ ಅಣ್ಣ, ಏನಣ್ಣ ಅವ್ರಿಗೆ ಇದು ಮಾಡ್ತಿದ್ದಣ್ಣ, ಅವ್ರಿಗೆ ರಿಯಾಕ್ಟ್ ಆಗ್ತಿದ್ದೆ ಅವ್ರಿಗೆ. ಬ್ರೋ ಇಟ್ಕೊಳ್ಳಿ ಬ್ರೋ. ಬ್ರೋ ಅದಕ್ಕೆ ಬ್ರೋ ಹೇಳಿದ್ದೆ ನಾನು, ಫಸ್ಟೇ ಹೇಳಿದೆ ಬ್ರೋ ನಿಮಗೆ. ಬ್ರೋ ಬ್ರೋ ಭಯ ಆಗ್ತಾ ಇದೆ ಬ್ರೋ ಒಂದು ಕಡೆ. ಬ್ರೋ ಹಿಂದೆ ಬರ್ತಾ ಇದ್ದಂಗಿದೆ ಬ್ರೋ. ಅಣ್ಣ ಬಿಟ್ಬಿಡ ಕೇಳಿ ಅಣ್ಣ. ಬಿಟ್ಬಿಟ್ಟಿದೆ ಮಗ ಅದು. ನಾನು ಹೇಳಿದೆ ಕಣ ಇದು ರಿಸ್ಕ್ ಅಂತ. ನಾನು ಹೇಳಿದೆ ನಾ ಇದೆಲ್ಲ ಆಗಲ್ಲ ಅಂತ. ಯಾವಾಗ ಮಂತ್ರ ಹೇಳ್ತೀವೋ ಅವಾಗಲೇ ನಮ್ಗೆ ಏನೋ ಮಾಡ್ತಿದ್ದೇವೆ. ಒಳಗೆ ಸೌಂಡ್ ಮತ್ತೆ ಸೌಂಡು. ಸೊ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ನಾವಿನ್ನೂ ಇವನ್ನ ಕರ್ಕೊಂಡು ಬೆಂಗಳೂರುವರೆಗೂ ಹೋಗಬೇಕು. ಸೊ ಗಾಯ್ಸ್, ನೋಡಿದ್ರಲ್ಲ ಏನೇನು ನಡೀತು ಅಂದ್ಬಿಟ್ಟು. ಆ್ಯಕ್ಚುಲಿ ಮಲ್ಲೇಶ್ನ ಕರ್ಕೊಂಬಂದು ಕಾರಲ್ಲಿ ಮಲಗಿಸ್ಬಿಟ್ಟಿದ್ದೀವಿ. ಸೊ ಗಾಯ್ಸ್, ಮಲ್ಲೇಶ್ನ ಕರ್ಕೊಂಬಂದು ಮಲಗಿಸಿದ್ದೀವಿ ಕಾರಲ್ಲಿ. ಸೊ ಈಗ ಏನಾಗಿದೆ ಅಂದರೆ ಗಾಯ್ಸ್, ಇವಾಗ ನಾವು ಏನಾದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಬಂದು ನಮಗೆ ದರ್ಗಾಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದ. ಅವನು ತೆಲುಗಲ್ಲಿ ನನ್ನ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವರು ನನಗೆ ಜಿನ್ ಹಂಟಿಂಗ್ ಮಾಡಬೇಕಾದ್ರೆ ಈ ಥರ ಹೇಳ್ಕೊಟ್ಟಿದ್ದು. ಅದಲ್ಲದೆ ಇವತ್ತು ನಾನು ಮಲ್ಲೇಶು ಹೋಗಿ ಒಂದು ಕಡೆ ದರ್ಗಾ ಹತ್ರ ಹೋಗಿ ಅವ್ರು ಕೊಟ್ಟಿರೋ ವಸ್ತುನ ತೊಗೊಂಬಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಅವ್ರು ಏನಂತ ಹೇಳಿದ್ರಂತೆ, ಸುತ್ತ ಉಪ್ಪು ಹಾಕ್ಬಿಟ್ಟು, ಉಪ್ಪಂದರೆ ನೆಗೆಟಿವ್ ಎನರ್ಜಿನೇ ಅಲ್ವಾ. ಸೊ ಸುತ್ತ ಉಪ್ಪು ಹಾಕ್ಬಿಟ್ಟು ಒಳಗಡೆ ಯಾರು ಕೂತ್ಕೊತಾರೋ ಅವ್ರ ಮುಂದೆಗಡೆ 3 ಕ್ಯಾಂಡಲ್ಸ್ ಇಟ್ಬಿಟ್ಟು ಅವ್ರು ಏನಾದರೆ ಮಂತ್ರಿಸಿ ಕೊಟ್ಟಿದ್ದಾರೆ ಆ ವಸ್ತುನ ಅವ್ರ ಸೆಂಟ್ರಲ್ಲಿ ಇಟ್ಕೊಂಡ್ರೆ ಎಫೆಕ್ಟ್ ಏನಾಗುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಬೈಲಿ ಪ್ರಜ್ವಲ್, ಅದರ ಎಫೆಕ್ಟ್ ಏನಿದೆ ಅಂದ್ಬಿಟ್ಟು ಪ್ರಜ್ವಲ್ ಕೂಡ ಅನುಭವಿಸ್ಬಿಟ್ಟಿದ್ದಾನೆ ಇವತ್ತು. ಆ್ಯಂಡ್ ಮೇಯ್ನ್ ಥಿಂಗ್, ಮಲ್ಲೇಶು ಅನ್ಕಾನ್ಷಿಯಸ್ ಆಗ್ಬಿಟ್ಟಿದ್ದಾನೆ. ಏನಕ್ಕೆ ಅನ್ಕಾನ್ಷಿಯಸ್ ಆಗಿದ್ದಾನಂದರೆ ಗೈಸ್, ಅವರು ಫಸ್ಟ್ ನಮಗೆ ಅದು ಮಂತ್ರಿಸಿ ಕೊಡಬೇಕಾದ್ರೆ ಆವಾಗಲೇ ಹೇಳಿದರು ಈ ಥರ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಯಾವಾಗ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ತಾರೋ ಆವಾಗ ಅವ್ರನ್ನ ರಂಗೋಲಿ ಯಾವುದಾದ್ರೂ ಉಪ್ಪು ಹಾಕಿರ್ತಾರೋ ಅದರಿಂದ ತೊಗೊಂಬಂದ್ಬಿಡಿ ಅಂತ. ಅದು ತೊಗೊಂಬಂದ್ಮೇಲೆ ಕೂಡ ಮಲ್ಲೇಶು ನಿಂತಿರೋನು ಇದ್ದಕ್ಕಿದ್ದಂಗೆ ಬಿದ್ದು ತಲೆಗೆಲ್ಲ ಏಟ್ ಮಾಡಿಕೊಂಡು ಇದೆಲ್ಲ ಊತ ಬಂದುಬಿಟ್ಟಿದೆ ಅವನಿಗೆ. ಸೊ ಅದಕ್ಕೆ ನಾವು ಕರ್ಕೊಂಬಂದು ಮಲಗಿಸಿದ್ದೀವಿ. ಮನೆಗೆ ಕರ್ಕೊಂಡು ಹೋಗ್ತೀನಿ, ಮಲಗಿಸ್ತೀನಿ. ಅದಾದಮೇಲೆ ಬೆಳಗ್ಗೆ ದರ್ಗಾ ಕರ್ಕೊಂಡು ಹೋಗ್ತೀವಿ. ಸೊ ಗಾಯ್ಸ್, ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ.
ಆ್ಯಂಡ್ ಮೇನ್ ಥಿಂಗ್ ಈಸ್ ಇವಾಗ ನೋಡಬೇಕು ಮಲ್ಲೇಶ್ಗೆ ಏನಾಗುತ್ತೆ ಏನು ಅಂತ. ಫಸ್ಟು ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬೆಳಗ್ಗೆ ದರ್ಗಾಗೆ ಕರ್ಕೊಂಡು ಹೋದರೆ ಗೊತ್ತಾಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಅವ್ನಿಗೆ ಏನಾದರೂ ಎಚ್ಚರಿಕೆ ಆದರೆ ದರ್ಗಾಗೆ ಏನು ಕರ್ಕೊಂಡು ಹೋಗಬೇಕಾಗಿಲ್ಲ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ನಾಳೆ ಬೆಳಗ್ಗೆನೇ ಗೊತ್ತಾಗೋದು. ಆ್ಯಂಡ್ ನಮ್ಮ ಪ್ರಜ್ವಲ್ಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನನಗೆ ಅನುಭವ ಅಂದರೆ ನನ್ನ ಅನಿಸಿಕೆ. ಏನಾಗಿದೆ ಪ್ರಜ್ವಲ್? ಸೊ ಹೇಳು ಮಗ, ನಿಂಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ? ನಾನು ಹೊರಗೆ ಹೋದ್ಮೇಲೆ ಅಂತೂ ತುಂಬಾ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಜಿನ್ ಎಕ್ಸ್ಪೀರಿಯನ್ಸ್. ಅದು ಹತ್ರದಿಂದನೇ ನಾನು ನೋಡಿದ್ದು. ಅದು ಮಂತ್ರ ಹೇಳಿದ ತಕ್ಷಣ ಹತ್ರ ಬರ್ತಿತ್ತು. ಮತ್ತು ಇವರು ಒಂಥರ ಹೊರಗಡೆನೂ ಸೌಂಡ್ ಕೇಳಿಸ್ತಿದೆ, ಆ ರೂಮಲ್ಲಿ ಒಂದು ಸೌಂಡ್ ಕೇಳಿಸ್ತಿದೆ, ಮತ್ತು ಇವರು ಪಾಪ ವೈಬ್ರೇಟ್ ಆಗ್ತಿದ್ದಾರೆ. ಮತ್ತು ಇದ್ದಕ್ಕಿದ್ದಂಗೆ ಬಿದ್ರಲ್ಲ, ನನಗೆ ಶಾಕ್ ಆಯ್ತು. ಯಾವಾಗಲೂ ಈ ಥರ ಆಗೇ ಇಲ್ಲ ಮಲ್ಲೇಶ್ ಬ್ರೋ. ಯಾಕಂದರೆ ಇಷ್ಟು ವೀಡಿಯೋದಲ್ಲಿ ಅಂತೂ ಈ ಥರ ಆಗೇ ಇಲ್ಲ. ನನಗೂ ಒಂಥರ, ಯಾಕಂದರೆ ಅವರೇ ನನಗೆ ಧೈರ್ಯ ತುಂಬಿಕೊಂಡು ಈ ಲೊಕೇಶನ್ಗೆಲ್ಲ ಕರ್ಕೊಂಬರೋದು. ಈ ಸಡನ್ನಾಗಿ ಇವರೇ ಇಷ್ಟೊಂದು ವೀಕ್ ಆಗಿಬಿಟ್ರೆ ಹೆಂಗೆ ಅಂತ ನನಗೆ ತುಂಬಾ ಭಯ ಆಯಿತು. ಸೊ ಅವ್ನ ತಲೆ ಕೂಡ ಏಟಾಗಿದೆ ಗೈಸ್. ಅವ್ನ ತಲೆ ಹೆಂಗಾಗಿದೆ ಅಂದರೆ ಕೆಳಗಡೆ ಬಿದ್ದ ತಕ್ಷಣ ಫ್ಲೋರ್ಗೆ ಹೊಡ್ತು ಅಂದ ತಕ್ಷಣ ನನಗೆ ಬ್ರೈನಲ್ಲಿ ಒಳಗಡೆ ಶೇಕ್ ಆದಂಗೆ ಆಗ್ಬಿಡ್ತು. ಸೊ ಮೇ ಬಿ ಅದಕ್ಕೆ ಅನ್ಕಾನ್ಷಿಯಸ್ ಆಗಿದ್ದಾನ, ಇಲ್ಲಾಂತಂದರೆ ಆ ಮಂತ್ರ ಹೇಳೋದ್ರಿಂದ ಅದು ಕೊಟ್ಟಿರೋದ್ರಿಂದ ಅನ್ಕಾನ್ಷಿಯಸ್ ಆಗಿದ್ದಾನ ಅಂತ ಗೊತ್ತಿಲ್ಲ. ಸೊ ನಮ್ಮ ಜೊತೆ ಯಶವಂತ್ ಕೂಡ ಇದ್ದಾರೆ. ಸೊ ಯಶವಂತ್ ಹಂಗೆ ಹೇಳು ಯಶವಂತ್, ನಿನ್ಗೆ ಹೆಂಗೆ ಆಯ್ತು ಎಕ್ಸ್ಪೀರಿಯೆನ್ಸು? ಬ್ರೋ ಅವರು ನಾವು ಬಂದ್ವಲ್ಲ, ಬಂದಿದ ತಕ್ಷಣ ಅವರು ಫುಲ್ಲು ಮೈಯೆಲ್ಲ ಶೇಕ್ ಆಗ್ತಾ ಇತ್ತಲ್ಲ. ಫಸ್ಟ್ ಟೈಮ್ ಬ್ರೋ ಏನೋ ಆತ್ಮ ಬಂದು ಸೇರ್ಕೊಂಡ್ಬಿಟ್ಟಿದ್ದೆ ಅನಿಸುತ್ತೆ ನನಗೆ ಗೊತ್ತಂಗೆ. ಅವ್ರಿಗೇನು ಪ್ರಜ್ಞೆನೇ ಇಲ್ಲ ಬ್ರೋ. ಅವರು ಎದ್ದೇಳಿ ಇವಾಗೂ ಅವ್ರು ಎದ್ದೇಳಕ್ಕೆ ಆಗ್ತಾ ಇಲ್ಲ ಪಾಪ. ತುಂಬ ವೀಕ್ ಆಗೋಗಿದ್ದಾರೆ ಅನಿಸುತ್ತೆ. ನೀವು ಹೇಳ್ಕೊಂಬಂದಿದ್ದೆ ಒಳ್ಳೇದು ಅನಿಸುತ್ತೆ ಬ್ರೋ. ಅಲ್ಲಿಂದ ಬಂದು ನಾವು ಪಾರಾಗ್ಬಿಟ್ಟಿದ್ದೀವಿ. ಅಲ್ಲಿಂದ ಬಂದುಬಿಟ್ಟು ಪಾಪ ಬಿದ್ದಿರೋದು ಎಷ್ಟು ಅವ್ರಿಗೆ ಪ್ರಜ್ಞೆ ಇಲ್ಲ ಬ್ರೋ. ನೀವು ಬಿಟ್ಬಿಟ್ಟಿದ್ದೀರಾ ನಿಜವಾಗ್ಲೂ. ಹೌದು. ಸೊ ಗಾಯ್ಸ್, ನಂದು ತಪ್ಪಿದೆ. ಏನಕ್ಕಂದರೆ ಅಲ್ಲಿ ನನಗೆ ದರ್ಗಾಲ್ಲಿ ಹೇಳಿದ್ರು ಆ ಟೆನಿಕಾಸ್ಟ್ ರಂಗೋಲಿಯಿಂದ ಹೊರಗಡೆ ಬಂದಮೇಲೆ ಬಿಟ್ಟು ಹೋಗಬಾರ್ದು ಅಂತ. ನಾನು ಯಾವ ಜ್ಞಾನದಲ್ಲಿ ಬಿಟ್ಟು ಪಕ್ಕಕ್ಕೆ ಬಂದೋ ಹಂಗೆ ಬಿದ್ದಿದ್ದಾನೆ ಗಾಯ್ಸ್. ಬಿದ್ದಿರೋದು ನನಗೆ ಇನ್ನೂ ಕಣ್ಣಲ್ಲಿ ಹಂಗೆ ಇದೆ, ತಲೆ ಏಟಾಗಿದೆ. ಮೇ ಬಿ ಅದಕ್ಕೆ ಏನಾದರೂ ಜ್ಞಾನ ತಪ್ಪಿದೆಯಾ, ಇಲ್ಲಾಂತಂದರೆ ಮೇ ಬಿ ದರ್ಗಾಲಿ ಕೊಟ್ಟಿರೋದಂಥ ವಸ್ತು ತೊಗೊಂಬಂದು ಹತ್ರ ಇಟ್ಕೊಂಡಿರೋದಕ್ಕೆ ಅದರಿಂದ ಏನಾದ್ರು ಜ್ಞಾನ ತಪ್ಪಿದೆ ಅಂತ ನೋಡಬೇಕು. ಒಂದು ವೇಳೆ ಮನೆಗೆ ಹೋಗೋದ್ರೊಳಗಡೆ ಏನಾದರೂ ಇದ್ದರೆ ನಾನು ಖುಷಿ, ನೋಡೋರು ಖುಷಿ, ನಮ್ಮ ಟೀಮ್ಗೂ ಖುಷಿ. ಸೊ ಇದು ಗಾಯ್ಸ್, ಬಾಯ್ ಬಾಯ್, ಎಲ್ಲರೂ ಚೆನ್ನಾಗಿರಿ. ಜೈ ಶ್ರೀರಾಮ್.